N24 ಕನ್ನಡ ನ್ಯೂಸ್ಗೆ ಸ್ವಾಗತ. ಮುಂದಿನ ಯಾವುದೇ ಹೋರಾಟದಲ್ಲೂ ಕೂಡ ನಮ್ಮನ್ನ ಬಂಧಿಸಿ ಜೈಲಿಗೆ ಹಾಕಿದ್ರೆ ಇಡೀ ರಾಜ್ಯವೇ ಹೊತ್ತಿ ಉರಿಯುತ್ತೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಕರವೇ ನಾರಾಯಣಗೌಡರು ಹೇಳಿಕೆ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಶನಿವಾರ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ನಾಡಿಗಾಗಿ ಮನೆಬಿಟ್ಟು ಹೊರಬಂದು ಹೋರಾಟ ಮಾಡುವವರು ನಾವು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೂ ಯಡಿಯೂರಪ್ಪನವರೇ, ರಾಜ್ಯಕ್ಕೆ ನಿಮ್ಮ ಕೊಡುಗೆ ಏನಾದರೂ ಇದೆಯಾ? ರಾಜಕಾರಣಿಗಳ ಕೊಡುಗೆಗಳ ಬಗ್ಗೆ ಪ್ರಶ್ನೆ ಮಾಡಿದಾಗ ಬರುವ ಉತ್ತರ ಮಾತ್ರ ಶೂನ್ಯ ಅಂತ ಟೀಕೆ ಮಾಡಿದ್ರು. ಬೆಳಗಾವಿ ನಮ್ಮದು ಅಂತ ಹೇಳುವ ಪದ್ಧತಿ ಕರವೇ ಹೋರಾಟದಿಂದ ಶುರುವಾಗಿದೆ. ಕರ್ನಾಟಕದ ಸಚಿವ ಸಂಪುಟ ಅಂದ್ರೆ ನಮ್ಮ ಕನ್ನಡಿಗರು, ಅಪ್ಪಟ ಕನ್ನಡಿಗರು ಈ ಸಭೆಯಲ್ಲಿ ಕುಳಿತಿರ್ತಾರೆ. ಪಾಟೀಲ ಪುಟ್ಟಪ್ಪ, ಕುವೆಂಪು ನಮ್ಮ ನಾಯಕರು, ದೇವರು, ನಮಗೆ ಕನ್ನಡವೇ ಧರ್ಮ, ಕನ್ನಡವೇ ಜಾತಿ ಎಂದರು. ಎಂಇಎಸ್ ನವರಿಗೆ ಮಹಾರಾಷ್ಟ್ರದಲ್ಲಿ ಸಣ್ಣ ಕಾರ್ಪೊರೇಟರ್ ಕೂಡ ಆಗಲೂ ಆಗಲ್ಲ, ನೀವು ಮೊದಲು ಕನ್ನಡ ಮಾತಾಡಿ ಅಂತ ಗರಂ ಆಗಿದ್ದಾರೆ. ಇಲ್ಲಿನ ರಾಜಕಾರಣಿಗಳು ಕೋಟಿ ಕೋಟಿ ಮೌಲ್ಯದ ಆಸ್ತಿ ಮಾಡಿಕೊಂಡಿದ್ದಾರೆ. ಅವರಿಗೆ ನೀವು ಸಾಹುಕಾರಿ ಎಂದು ಕರೆದು ಇಲ್ಲೇ ಇದ್ದೀರಿ. ಅದೇ ಸಾಹುಕಾರ್ ಏನೆಲ್ಲ ಮಾಡಿಕೊಂಡು ಕುಳಿತಿದ್ದಾರೆ ನೋಡಿ. ಕಳಸಾ ಬಂಡೂರಿ ವಿಚಾರದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿದ್ದು. ಆದ್ರೆ ಏನಾಯ್ತು? ಒಂದು ಜೆಸಿಬಿ ಕೆಲಸ ಮಾಡಲಿಲ್ಲ. ಇದರ ಬಗ್ಗೆ ಪ್ರಶ್ನೆ ಮಾಡಬೇಕು. ಈ ಭಾಗದಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಇಲ್ಲಿನ ರಾಜಕಾರಣಿಗಳು ತಮ್ಮ ಮನೆಯವರನ್ನ ಶಾಸಕ ಸಂಸದರನ್ನಾಗಿ ಮಾಡ್ತಾ ಇದ್ದಾರಷ್ಟೇ ಎಂದು ನಾರಾಯಣಗೌಡ ಹರಿಹಾಯ್ದಿದ್ದಾರೆ. ರಾಯಣ್ಣನ ಜನ್ಮಭೂಮಿ, ಚೆನ್ನವ್ವನ ಪುಣ್ಯಭೂಮಿ ಬೆಳಗಾವ್ ಅಂತಿದ್ದವರಿಗೆ ಬೆಳಗಾವ್ ಅಲ್ಲ, ಇದು ಬೆಳಗಾವಿ ಅಂತ ಹೇಳಿಕೊಟ್ಟವರು ಬೆಳಗಾವ್ ಅಲ್ಲ, ಬೆಳಗಾವಿ. ಇವತ್ತು ಬೆಳಗಾವಿಯಲ್ಲಿ ರಾಜ್ಯ ಕಾರ್ಯಕಾರಿಣಿ ನಡೀತಾ ಇದೆ ಅನ್ನುವ ವಿಚಾರದಲ್ಲಿ ನಮ್ಮ ಇಲ್ಲಿರುವಂತಹ ಎಲ್ಲ ಉತ್ತರ ಕರ್ನಾಟಕದ ಮುಖಂಡರುಗಳೇನಿದ್ದಾರೆ, ಜಿಲ್ಲಾಧ್ಯಕ್ಷರುಗಳೇನಿದ್ದಾರೆ, ಅವರೆಲ್ಲ ಉತ್ತರ ಕರ್ನಾಟಕದಲ್ಲಿ ಈ ಸಲ ಆಗ್ಬೇಕು ಅಂತ ಹೇಳಿ ಇತ್ತು. ನಾನು ಸಹ ಇಲ್ಲ, ಉತ್ತರ ಕರ್ನಾಟಕ ಅಂದಾಗ ಅದು ಬೆಳಗಾವಿಲೇ ಆಗ್ಬೇಕು ಅನ್ನೋದು ನನ್ನ ಕನಸು ಆಗಿತ್ತು. ಅದರ ತಕ್ಕನಾಗಿ ನಮ್ಮ ಮಾದೇವು ಮತ್ತೆ ದೀಪು, ನಮ್ಮ ಸುರೇಶು, ಇವರೆಲ್ಲ ಗೆಳೆಯರು ಸಹ ಇವತ್ತಿಲ್ಲ ಆಗ್ಲಿಕ್ಕೆ ಕಾರಣಕರ್ತರು. ಮತ್ತೆ ಇನ್ನೊಂದು ಮಾತು ನಾನು ಹೇಳಲೇಬೇಕು. 27ರ ಹೋರಾಟದ ಹಿಂದೆ ಮತ್ತೊಂದು ಶಕ್ತಿ ನಮ್ಮ ಜೊತೆಯಲ್ಲಿ ನಿಂತಿತ್ತು. ಅದು ಯಾವ ಶಕ್ತಿಯಪ್ಪ ಅಂದ್ರೆ ನಮ್ಮ ವಕೀಲರು. ಇಲ್ಲಿದ್ದಾರೆ ಕುಮಾರ್, ಅವರು ನೋಡ್ಲಿಕ್ಕೆ ಬಹುಶಃ ವಕೀಲರು ಅಂತ ಯಾರು ಅನ್ಕೊಳಂಗಿಲ್ಲ. ಅವನು ಯಾರೋ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿರ್ತಾನೆ. ನಂಗೆ ಅನೇಕ ಹೇಳಿದ್ರು, ಇಲ್ಲ ರೀ ನಿಮ್ಮ ವಕೀಲರು ನೋಡಿದ್ರೆ ಹಂಗೆ ಕಾಣಲ್ಲ ರೀ, ಬೇರೆ ಯಾರಾದ್ರೂ ವಕೀಲರು ನೇಮಕ ಮಾಡ್ರಿ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ರು. ಅವ್ರ ಮೇಲೆ ಏನೋ ಒಂದು ವಿಶೇಷವಾದ ನಂಬಿಕೆ, ಇಲ್ಲ ಮಾಡ್ತಾನೆ ಅಂತ ಹೇಳಿ ಅವನ ಜೊತೆಯಲ್ಲಿ ಒಂದಷ್ಟು ಜನ ಬಹುಶಃ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಏನಾದರೂ ಒಂದಷ್ಟು ವಿಚಾರಗಳನ್ನು ಕ್ರಾಂತಿಕಾರಿಯಾಗಿ ಮಾತಾಡಿದ್ರೆ ಅದು ಬೆಂಗಳೂರಿನ ನಮ್ಮ ವಕೀಲರು ಯಾಗಿದ್ರು ಅಂದ್ರೆ ಅವರು ಭಾರಿ ದೊಡ್ಡ ಶಕ್ತಿಯಾಗಿ ನಿಂತು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ರು. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಮನೆಯಲ್ಲಿ 27ರ ರಾತ್ರಿ ಒಂದು ಸಭೆ ನಡೆಯುತ್ತೆ. ಆ ಸಭೆ 11 ಗಂಟೆ ಪ್ರಾರಂಭ ಆದ್ರೆ ರಾತ್ರಿ 12 ಗಂಟೆವರೆಗೂ ಒಂದು ಸಭೆ ನಡೆಯುತ್ತೆ. ಆಗ ನಮ್ಮ ಬೆಂಗಳೂರು ಮಹಾನಗರದ ಮಹಾ ಕಮಿಷನರ್ ದಯಾನಂದ್ ಸಿದ್ದರಾಮಯ್ಯನವರಿಗೆ ಇಲ್ಲದ ಸಲ್ಲದನ್ನ ತಲೆಗೆ ತುಂಬ್ತಾರೆ. ಅದರಿಂದ ಅವ್ರಿಗೆ ಏನು ಲಾಭನೋ ನನಗೆ ಇವತ್ತರೆಗೂ ಅರ್ಥನೇ ಆಗಿಲ್ಲ. ನಾನು 30-35 ವರ್ಷದ ನನ್ನ ಹೋರಾಟದ ಹಾದಿಯಲ್ಲಿ ನಾನು ಅಂಥವ್ರನ್ನ ತುಂಬಾ ಜನ ನೋಡಿದ್ದೀನಿ, ಅಧಿಕಾರಿಗಳನ್ನ, ಕಮಿಷನರ್ಗಳನ್ನ ತುಂಬಾ ಜನ ನೋಡಿ. ನಾನು ಒಂದು 10-12 ಜನ ಮುಖ್ಯಮಂತ್ರಿಗಳು ನೋಡ್ಕೊಂಡು ಬಂದಿದ್ದೀನಿ.
ಸಿದ್ದರಾಮಯ್ಯ ತುಂಬ ಚೆನ್ನಾಗೇ ಇದ್ರು ನಮ್ಮ ಜೊತೆಯಲ್ಲಿ. ಅದೇನು ತುಂಬಿನೋ ಏನೋ ಗೊತ್ತಿಲ್ಲ, ಕೊನೆಗೆ ಅವರೊಂದು ತೀರ್ಮಾನಕ್ಕೆ ಬರ್ತಾರೆ, ನಾರಾಯಣಗೌಡ್ರನ್ನ ಒಂದು 3 ತಿಂಗಳು ಜೈಲಿಂದ ಆಚೆ ಬರದಂಗೆ ನೋಡ್ಕೊಳ್ಳಿ ಅಂತ ಹೇಳಿ ಆದೇಶ ಮಾಡ್ತಾರೆ. ಆಗ ತರಾತುರಿಯಲ್ಲಿ ಪೊಲೀಸ್ ಕಮಿಷನರು ಆ ಭಾಗದ DCP ಲಕ್ಷ್ಮೀ ಪ್ರಸಾದ್ ಅಂತ ಹೇಳಿ ಆಫೀಸರ್ನ ಕರೆದು ಇಲ್ಲದ ಸಲ್ಲದ ಎಲ್ಲ ಕೇಸುಗಳನ್ನ ದಾಖಲೆ ಮಾಡ್ತಾರೆ. ಮಾಡಿ ರಾತ್ರಿ 2 ಗಂಟೆಗೆ ನಮ್ಮನ್ನು ಕರ್ಕೊಂಡು ಹೊರಟು 4 ಗಂಟೆಗೆ ನಾವು ಇಲ್ಲಿದ್ದೀವಿ, ಇದ್ದಾರೆ ಇದೆಲ್ಲ 29 ಜನ. ಆ 29 ಜನರನ್ನ ಮೆಡಿಕಲ್ ಮಾಡಿಸಿ ಬೆಳಗಿನ ಜಾವ 5 ಗಂಟೆಗೆ ತಗೊಂಡೋಗಿ ನ್ಯಾಯಾಧೀಶರು ಮುಂದೆ ನಿಲ್ಲಿಸ್ತಾರೆ. ಆಗ ಅಲ್ಲೊಂದು 3 ಜನ ಹೆಣ್ಮಕ್ಳು ಹೋರಾಟ ಮಾಡ್ತಾ ನಿಂತಿದ್ರು. ನಮ್ಮ ಮಹಿಳಾ ಉಪಾಧ್ಯಕ್ಷರಾಗಿರುವಂಥ ಶ್ವೇತಾ, ಮಂಜುಳಾ ಮತ್ತು ಸಂಗೀತ ಅವರು ಬೆಳಗಿನ ಜಾವದವರೆಗೂ ಬಿಡಲೇ ಇಲ್ಲ ಅವ್ರನ್ನ. ಆ DCP ಎದುರುಗಡೆನೆ ಧಿಕ್ಕಾರ ಕೂಗಿ 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 ಸುಸ್ತಾಗೋಗಿದ್ರು. ಕೊನೆಗೆ ಮ್ಯಾಜಿಸ್ಟ್ರೇಟ್ರು ಮನೆಗೆ ತಗೊಂಡೋಗಿ ಜೈಲಿಗೆ ಕಳಿಸ್ತಾರೆ. ಇರಲಿ, ಬಹುಶಃ ಆ 3 ತಿಂಗಳ ಆಚೆ ಬರಬಾರದು ಅಂತ ಏನು ತೀರ್ಮಾನ ತಗೊಂಡಿದ್ರು, 3 ತಿಂಗಳು ನೀವು ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ 14 ದಿವಸದೊಳಗಡೆ ನಮ್ಮನ್ನು ಆಚೆ ಕರ್ಕೊಂಡ್ಬಂದವರು ನಮ್ಮ ವಕೀಲರು. ಅವ್ರಿಗೊಂದು ದೊಡ್ಡ ಚಪ್ಪಾಳೆ. ಯಾರೋ ಹೇಳ್ತಾ ಇದ್ರು ಈಗ, ಉಪ್ಪಿಟ್ಟವ್ರನ್ನ ಮುಪ್ಪಿರೋವರೆಗೂ ನೆನೆಬೇಕು ಅಂತ ಹೇಳಿ. ಅದು ಸತ್ಯ. ಹಾಗಾಗಿ ಇವತ್ತು ನಾಡಿನ ಅನೇಕ ಸಮಸ್ಯೆಗಳು ನಮಗೆ ಎದುರುಗಡೆ ಇದೆ. ಬಹುಶಃ ನಮ್ಮವರೇ ನಮ್ಮ ದುಡಿ ಅಡಗಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಬಂತಾರೆ. ಅದೇನು ಇವತ್ತಲ್ಲ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅಷ್ಟೇ ಅಲ್ಲ, ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು, ಅದರ ಹಿಂದೆ ಸನ್ಮಾನ್ಯ ಕೃಷ್ಣ ಅವರು, ದೇವೇಗೌಡರು ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ನಮ್ಮ ಜೈಲಿಗೆ ಕಳಿಸಿದ್ದಾರೆ. ನಾವು ಯಾವತ್ತು ಜೈಲಿಗೆ ಹೆದರಿ ಕೂತೋರಲ್ಲ, ಅಂಜದವರಲ್ಲ. ಯಾಕೆ ಅಂಜಬೇಕು ನಾವು? ಯಾಕೆ ಅಂಜಬೇಕು? ಅದರಲ್ಲೂ 27ರ ಹೋರಾಟ ಇಡೀ ಕರ್ನಾಟಕದ 100ಕ್ಕೆ 100ರಷ್ಟು ಕನ್ನಡಿಗರು ಮೆಚ್ಕೊಂಡಂತ ಹೋರಾಟ, ಒಪ್ಕೊಂಡಂತ ಹೋರಾಟ. ಮತ್ತಿನ್ನೇನು ಬೇಕ್ರಿ? ಹೇಳ್ತಿದ್ರಂತೆ ಪೊಲೀಸ್ ಕಮಿಷನರ್, ಈ ಹೋರಾಟದಲ್ಲಿ ನಾವು ಅವ್ರನ್ನ ಇನ್ನು ಮುಟ್ಟಕ್ಕೆ ಆಗಲ್ಲ, ಯಾಕೆಂದ್ರೆ ಜನ ಅವ್ರ ಹಿಂದೆ ನಿಂತಿದ್ದಾರೆ, ಇನ್ನೇನಾದ್ರೂ ಇದ್ರೆ ಹುಡುಕ್ರಿ ಅಂತ ಹೇಳಿ, ಇನ್ನೇನಾರ ಇದ್ರೆ ಹುಡುಕ್ರಿ ನೋಡೋಣ ಅಂತ ಹೇಳಿ ಹೇಳ್ತಿದ್ರಂತೆ. ಹುಡುಕ್ರಪ್ಪ, ಏನಾರ ಇದ್ರೆ ಹುಡುಕ್ರಿ, ನೀವು 100 ಸಲ ಜೈಲಿಗೆ ಕಳಿಸ್ರಿ. ರಾಜರತ್ನಂ ಹೇಳ್ತಾರಲ್ಲ, ನರಕಕ್ಕಿಳಿಸಿ, ನಾಲ್ಗೆ ಸಿಡಿಸಿ, ಬಾಯಿ ವಲ್ಸಾಕಿರು, ನಾ ಮೂಗಲ್ ಕನ್ನಡ ಪದ ಹಾಡ್ತೀನಿ, ನನ್ನ ಮನಸ್ಸು ನೀನ್ ಕಾಣೆ ಅಂತ ಹೇಳಿ, ಎಂಡ ಹೋಗ್ಲಿ, ಹೆಂಡತಿ ಹೋಗ್ಲಿ, ಎಲ್ಲ ಕೊಚ್ಕೊಂಡು ಹೋಗ್ಲಿ, ಎಂಡ ಹೋಗ್ಲಿ, ಹೆಂಡತಿ ಹೋಗ್ಲಿ, ಎಲ್ಲ ಕೊಚ್ಕೊಂಡು ಹೋಗ್ಲಿ, ಪ್ರಪಂಚ ಇರೋವರೆಗೂ ಕನ್ನಡ ಪದಗಳು ನುಗ್ಲಿ 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 ಅಂತ ಹೇಳಿ. ಹಂಗೆ ಕರ್ನಾಟಕ, ಒಬ್ಬ ಸಾಮಾನ್ಯ ಕರ್ನಾಟಕ ರಕ್ಷಣಾ ವೇದಿಕೆಯ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಅಂತರಂಗದಲ್ಲಿ ಅಂಥದ್ದೊಂದು ತಾಕತ್ತನ್ನ ನಾವು ತುಂಬಿದ್ದೀವಿ. ನಾನು ಜೈಲಿಗೆ ಹೋದಾಗ ಪಾಪ ನಮ್ಮ ಕಾರ್ಯಕರ್ತರಿಗೆ
ಸ್ವಲ್ಪ ನಾಯಕತ್ವ ತಗೊಂಡು ಮುಂದೆ ಆ ಹೋರಾಟವನ್ನು ಮುಂದುವರಿಸೋದು ಅಷ್ಟು ಗೊತ್ತಾಗಲಿಲ್ಲ. ಅದಕ್ಕೆ ಇವತ್ತು ಕಾರ್ಯಕಾರಿಣಿ ಒಳಗಡೆ ಇನ್ನೊಂದು ದಿವಸ ಇಲ್ಲ ಸಲ್ಲದ ಮೊಕದ್ದಮೆಗಳು ಹಾಕಿ ನಮ್ಮನ್ನು ಜೈಲಿಗೆ ಕಳಿಸುವಂತ ಪ್ರಯತ್ನವನ್ನ ಯಾವ್ದಾದ್ರು ಸರ್ಕಾರ ಮಾಡಿದ್ರೆ ಅವತ್ತು ಇಡೀ ಕರ್ನಾಟಕ ಹತ್ತುರಿಯುತ್ತೆ ಅನ್ನುವ ಎಚ್ಚರಿಕೆಯನ್ನ ಈ ಸರ್ಕಾರ ಕೊಡಬೇಕಾಗತ್ತೆ. ಈ ಸರ್ಕಾರ ಕೊಡಬೇಕಾಗತ್ತೆ. ಯಾರ್ರಿ ನೀವು? ಯಾರು ನೀವು? ಏನ್ ತ್ಯಾಗ ನಿಮ್ಗೆ? ಈ ನೆಲಕ್ಕೆ, ಈ ನಾಡಿಗೆ, ನುಡಿಗೆ, ಭಾಷೆಗೆ ಯಾವ ತ್ಯಾಗ ನಿಮ್ದು? ಅಧಿಕಾರ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡಬಹುದು. ಅಧಿಕಾರ ಇಲ್ಲದೆ ಯಾವ ಇದನ್ನು ಅಪೇಕ್ಷೆ ಪಡದೆ 25-30 ವರ್ಷಗಳ ಕಾಲ ಮನೆಯ ಮಠ ಬಿಟ್ಟು ಬದುಕನ್ನು ಹತ್ತೆ ಇಟ್ಟು ಜೀವದ ಹಂಗು ತೊರೆದು ಬೀದಿ ನಿಂತು ಹೋರಾಟ ಮಾಡಿದ್ವಲ್ಲ, ಅದು ರೀ ನಮ್ದು ಕೊಡುಗೆ ಈ ನೆಲಕ್ಕೆ. ಅದು ಈ ನೆಲದ ಕೊಡುಗೆ, ಈ ನಾಡಿಗೆ ಕೊಟ್ಟಂತ ಕೊಡುಗೆ. ಸಿದ್ದರಾಮಯ್ಯನವ್ರೆ, ನಿಮ್ದು ಆ ಥರದ ಏನಾರ ಕೊಡುಗೆ ಇದೆಯಾ? ಡಿ ಕೆ ಶಿವಕುಮಾರ್ ಅವರೇ, ನಿಮ್ದೇನಾದ್ರೂ ಆ ಥರ ಕೊಡುಗೆ ಇದೆಯಾ? ಇಲ್ಲ ಯಡಿಯೂರಪ್ಪನವ್ರ ಏನಾದ್ರೂ ಕೊಡುಗೆ ಇದೆಯಾ? ಇಲ್ಲ ಕುಮಾರಸ್ವಾಮಿ ಅವ್ರದ್ದೇನಾದ್ರೂ ಈ ನಾಡಿಗೆ, ನಾಡು ನುಡಿ, ನೆಲ ಜಲ ಭಾಷೆ ಗಡಿ ಕನ್ನಡಿಗರ ಬದುಕು ಅನ್ನೋ ವಿಚಾರದ ಕೊಡುಗೆ ಏನಾದ್ರೂ ಇದೆಯಾ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಶೂನ್ಯ. ಶೂನ್ಯ. ಇಲ್ಲಿ ನೋಡ್ರಿ, 7.5 ಕೋಟಿ ಕನ್ನಡಿಗರು ಕರ್ನಾಟಕದಲ್ಲಿ, 7.5 ಕರ್ನಾಟಕದ ಕನ್ನಡಿಗರು ಇಲ್ಲಿ ಕೂತು ನಾಡು ನುಡಿಯ ಬಗ್ಗೆ ರಾತ್ರೋರಾತ್ರಿ ಯಾವ್ಯಾವ ಊರು, ಯಾವ ಜಿಲ್ಲೆ, ತಾಲೂಕು ಬಿಟ್ಟು ಬೆಳಗಾವಿಗೆ ಬಂದು, ಬೆಳಗಾವಿ ಯಾರ್ದೈತಿ ಅಂತ ಕೇಳೋರಿಗೆ ಬೆಳಗಾವಿ ನಮ್ದೈತಿ ಅಂತ ಹೇಳುವಂತ ತಾಕತ್ ಪ್ರದರ್ಶನ ಆಗ್ತಾ ಇದೆಯಲ್ಲ, ಇದು ಇಲ್ಲಿ ನೋಡ್ತಿದ್ರೆ ನನ್ನ ಕಣ್ಣಿಗೆ ಇದೊಂದು ಅದಲ್ಲ ಸಚಿವ ಸಂಪುಟ, ಅದಲ್ಲ ಸರ್ಕಾರ. ನೋಡ್ರಿ, ಇಲ್ಲಿದೆ ಸಚಿವ ಸಂಪುಟ. ಕರ್ನಾಟಕದ ಸಚಿವ ಸಂಪುಟ ಯಾವುದು? ಇದು ಕರ್ನಾಟಕದ ಸಚಿವ ಸಂಪುಟ ಇಲ್ಲಿ ನಡೀತಾ ಇದೆ ನೋಡ್ರಿ ಇವತ್ತು. ಇದು ತಾಕತ್ತಿನ ಸಚಿವ ಸಂಪುಟ. ಕನ್ನಡ, ಕರ್ನಾಟಕ, ಕನ್ನಡಿಗ ಅನ್ನುವ ಸಚಿವ ಸಂಪುಟ. ಅಪ್ಪಟ ಕನ್ನಡದ ದೊರೆಗಳು ಕೂತಿರುವಂತ ಸಚಿವ ಸಂಪುಟ. ಪುಟ್ಟಪ್ಪನವ್ರು ಹೇಳ್ತಾರೆ, ಕುವೆಂಪು ಹೇಳ್ತಾರೆ, ಕೆ ಸಿ ರೆಡ್ಡಿ ಅವರು ಒಂದು ಪತ್ರ ಬರೀತಾರೆ ಹೇಗೆ ಕನ್ನಡದ ಚಳವಳಿಯಲ್ಲಿ. ಅವತ್ತು ಪುಟ್ಟಪ್ಪನವರು ಆ ಏಕೀಕರಣದ ಚಳವಳಿಯಲ್ಲಿ ಭಾಗಿಯಾಗಿರ್ತಾರೆ ಅನ್ನೋದಕ್ಕೆ ಒಂದು ಪತ್ರ ಬರೀತಾರೆ. ಪುಟ್ಟಪ್ಪನವರೇ, ನೀವು ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಈ ಚಳವಳಿಯಲ್ಲಿ ನೀವು ಭಾಗವಹಿಸಬಾರ್ದು ಅಂತ ಹೇಳಿ ಒಂದು ಪತ್ರ ಬರೀತಾರೆ ಪುಟ್ಟಪ್ಪನವರಿಗೆ. ಆಗ ಪುಟ್ಟಪ್ಪನವರು ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೀತಾರೆ. ಏನು ಬರೀತಾರೆ? ಒಂದು ಪದ್ಯ ಬರೀತಾರೆ. ನೃಪತುಂಗನೇ ಇಲ್ಲಿ ಚಕ್ರವರ್ತಿ, ಪಂಪನಿಲ್ಲಿ ಮುಖ್ಯಮಂತ್ರಿ, ರನ್ನ ಪನ್ನ ಜನ್ನ ರಾಘವಾಂಕ ಕುಮಾರವ್ಯಾಸ ಬಸವೇಶ್ವರ ಸರಸ್ವತಿ ರಚಿಸಿದಂತ ಸಚಿವ ಸಂಪುಟ. ಆ ಸಚಿವ ಸಂಪುಟ ಮುಂದೆ ನೀವ್ಯಾರು ನನಗೆ ಲೆಕ್ಕ ಇಲ್ಲ. ಹಂಗೆ ಈ ಸಚಿವ ಸಂಪುಟ ಇದೆಯಲ್ಲ, ಕನ್ನಡವೇ ಧರ್ಮ, ಕನ್ನಡವೇ ಜಾತಿ, ಕನ್ನಡವೇ ದೇವರು ಅಂತ ಹೇಳಿ 20-30 ವರ್ಷದಿಂದ ಹೋರಾಟ ಮಾಡಿಕೊಂಡು ಬಂದಂತ ಅಪ್ಪಟ್ಟ ಕನ್ನಡದ ಪ್ರೀತಿ ವಿಶ್ವಾಸವನ್ನ ಅಂತರದಲ್ಲಿ ತುಂಬಿಕೊಂಡು ಇಲ್ಲಿ ಕೂತಿದ್ದೀರಲ್ಲ, ಈ ಸಚಿವ ಸಂಪುಟದ ಮುಂದೆ ನಿಮ್ದು ಯಾವ್ದ್ರಿ ಸಚಿವ ಸಂಪುಟ? ಯಾವ್ದ್ರಿ ನಿಮ್ ಸರ್ಕಾರ? ಇದನ್ನ ನಾವು ಹೇಳ್ಬೇಕಾಗತ್ತೆ. ಹೇಳ್ತೀವಿ, ಘಂಟಾಘೋಷವಾಗಿ ಹೇಳ್ತೀವಿ. ನಾವು ಯಾವ ಹಂಚಿಕೆಯಿಂದಲೇ ಹೇಳ್ತೀವಿ. ಅವ್ರು ಯಾರು ಅಂದ್ಕೊಂಡಿದ್ರು ನಾರಾಯಣಗೌಡರನ್ನ ಜೈಲಲ್ಲಿ ಇಟ್ಬಿಟ್ರೆ, ಅವರ ಧ್ವನಿಯನ್ನ ಅಡಗಿಸ್ಬಿಟ್ರೆ ಅಲ್ಲಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕತೆ ಮುಗಿಯುತ್ತೆ ಅಂತ ಅನ್ಕೊಂಡಿದ್ರು. ಯಾಕ್ರಿ ಮುಗಿಯುತ್ತೆ? ಹೆಂಗ್ ಮುಗಿಯುತ್ತೆ? ಅದ್ರನ್ನ ಬೇರೆ ಎಲ್ಲಿದೆ ಅಂತ ಹೇಳಿ ಸಿದ್ದರಾಮಯ್ಯನಿಗೆ ಗೊತ್ತಾ? ಡಿ ಕೆ ಶಿವಕುಮಾರ್ ಗೊತ್ತಾ? ಇನ್ಯಾರ್ಗನ ಗೊತ್ತಾ ಬೇರೆ ಎಲ್ಲಿದೆ ಅಂತ? ರಕ್ಷಣಾ ವೇದಿಕೆಯ ಬೇರು ಭೂಗರ್ಭದಲ್ಲಿ ಗಟ್ಟಿಯಾಗಿ
ಭೂಮಿಯನ್ನು ಹತ್ಕೊಂಡು ನಿಂತಿದೆ. ಆ ಬೇರು ಅಷ್ಟು ಆಳವಾಗಿದೆ, ಕರವೆಯ ಬೇರು ಅಷ್ಟು ಆಳವಾಗಿದೆ. ನಾನು ಹಿಂದೆ ಒಬ್ಬ ಕಮಿಷನರ್ ಒಂದು ಮಾತು ಕೇಳಿದ್ದೆ, ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಮುಗಿಸ್ಬಿಡ್ತೀನಿ ಅನ್ನುವಾಗ ಒಬ್ಬ ಕಮಿಷನರ್ ಒಂದು ಮಾತು ಹೇಳಿದ್ದೆ, ನೀನು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಮುಗಿಸ್ತೀನಿ ಅಂತ ಹೇಳುವಾಗ ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಅಂತ. ಆಗ ಅವ್ರಿಗೊಂದು ಮಾತು ಹೇಳಿದೆ, ಲಕ್ಷಾಂತರ ಕರವೆಯ ಕಾರ್ಯಕರ್ತರಲ್ಲಿ ಯಾವನೋ ಒಬ್ಬ ತಲೆ ಕೆಟ್ಟು ಪ್ರಚೋದನೆಗೊಳಗಾಗುವ ಏನಾದ್ರೂ ನಾಳೆ ನಿಮ್ಮನ್ನೇ ಮುಗಿಸ್ಬಿಡ್ತೀವಿ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ರೆ ಎಲ್ಲಿ ಉಳಿತೀರಿ ನೀವು ಅಂತ ಕೇಳಿದ್ದೆ ನಾನು. ಆಗ ಆ ಮನುಷ್ಯ ಒಂದಿವ್ಸ ಇಂಥದೇ ಒಂದು ಕಾರ್ಯಕ್ರಮದಲ್ಲಿ ಬಂದ, ರಿಟೈರ್ಡ್ ಆಗಿದ್ದ. ಜನ ಯಾರೂ ಅವನಿಗೆ ಎದ್ದು ಚೇರ್ ಕೊಡ್ಲಿಲ್ಲ, ತುಂಬಿದ ಸಭೆ. ಆಗ ನಾನು ಎದ್ದು, ಬನ್ನಿ ಕಮಿಷನ್ ಅವರೇ ಕೂತ್ಕೊಳ್ಳಿ ಅಂತ ನಾನು ಚೇರ್ ಬಿಟ್ಟು ಕೊಟ್ಟೆ. ಅವತ್ತು ಅವನಿಗೆ ಆಗಿದ್ದಿತ್ತಲ್ಲ, ಅವನ ಅಂತರಂಗ, ಅವನೆಷ್ಟು ಪ್ರಶ್ನೆ ಮಾಡಿರ್ಬೋದು, ಎಂಥದ್ದು ಕೇಳಿರ್ಬೋದು. ಹಾಗ ಒಂದಿವ್ಸ ನನಗೆ ಸಿಕ್ಕಿ ಹೇಳ್ದ, ಗೌಡ್ರಿ ನಾನು ತಪ್ಪು ಮಾಡಿಬಿಟ್ಟಿದ್ದೆ, ನಾನು ಕ್ಷಮಿಸ್ಬಿಡಿ, ನಾನು ಇನ್ನೊಂದು ದಿವಸ ತಪ್ಪು ಮಾಡಲ್ಲ ಅಂತ ಹೇಳಿದ್ದ. ಒಂದ್ ದಿವಸ ದಯಾನಂದ್ ಈ ಪರಿಸ್ಥಿತಿ ಬರ್ತಾನೆ. ಗೊತ್ತಿದೆ ನಮಗೆ, ಕನ್ನಡಿಗರನ್ನ ಎದುರಾಕೊಂಡವರು, ಕನ್ನಡವನ್ನ ಎದುರಾಕೊಂಡವರು, ರಕ್ಷಣಾ ವೇದಿಕೆಯನ್ನು ಎದುರಾಕೊಂಡವರು ಏನೇನು ಆಗಿದ್ದಾರೆ ಅಂತೇಳಿ ನಮ್ಮ ಇತಿಹಾಸ ಇದೆ, ನಮ್ಗೊಂದು ದೊಡ್ಡ ಇತಿಹಾಸ ಇದೆ. ಅದಕ್ಕೋಸ್ಕರ ಉತ್ತರ ಕೊಡ್ತೀವಿ, ನಾವು ಕೊಡೋ ತಾಕತ್ತಿದೆ ನಮಗೆ. ಇಲ್ಲಿ ಬಂದಿರೋರು ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಯಾರು ಬಂದಿಲ್ಲ. ಇಲ್ಲಿ ಬಂದಿರೋರು ಎಲ್ಲರೂ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು, ಎಲ್ಲ ನಮ್ಮ ನಾಯಕರುಗಳು ಬಂದಿದ್ದಾರೆ. ಹಾಗಾಗಿ ಇಲ್ಲೊಂದು ಭಾರಿ ದೊಡ್ಡ, ಇದು ಕನ್ನಡದ ಧರ್ಮಸಭೆ ಅಂತ ಕರೀಲಿಕ್ಕೆ ನಾನು ಇಷ್ಟಪಡ್ತೇನೆ. ನೋಡಿ, ನಮ್ಮ ಹೆಣ್ಣು ಮಕ್ಕಳು ಆ ಶಾಲಾಕೊಂಡು ಕೂತಿದಾರಲ್ಲ, ಒಬ್ಬೊಬ್ರು ನೋಡ್ತಿದ್ರು. ಕಿತ್ತೂರಾಣಿ ಚೆನ್ನಮ್ಮ, ರಾಯಣ್ಣ, ರಾತ್ರಿ ಅವ್ರಿಗೇನು ಸಂಬಳ ಕೊಟ್ಟಿದ್ದಾರೆ? ಅವ್ರಿಗೇನು ನಾವು ಕೊಟ್ಟಿಲ್ಲ. ರಾತ್ರಿ ಯಾವುದೋ ಊರು, ಯಾವುದೋ ಜಿಲ್ಲೆ, ಯಾವುದೋ ತಾಲೂಕು, ಕರ್ನಾಟಕ ರಕ್ಷಣಾ ವೇದಿಕೆದು ಕಾರ್ಯಕಾರಿಣಿಯಲ್ಲಿ ನಾನು ಭಾಗವಹಿಸೋದೇ ಒಂದು ಪುಣ್ಯ ಅಂತ ಹೇಳಿ ಬೆಳಗಾವಿಯವರೆಗೂ ಬಂದ್ರಲ್ಲ, ಆ ತಾಯಂದಿರಿಗೆ ನಾವು ವಿಶೇಷವಾಗಿ ಅಭಿನಂದಿಸಬೇಕು. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಸಣ್ಣೀರಪ್ಪನವರು ಪ್ರಾಸ್ತಾವಿಕವಾಗಿ ಮಾತಾಡಿದಾಗ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ರು. ನನಗೆ ನೆನ್ನೆ ಮಾಧ್ಯಮದ ಗೋಷ್ಠಿಯಲ್ಲಿ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು. ಇರ್ಲಿ, ನಮ್ಮ ದಿಲೀಪ್ ಹೇಳ್ತಾ ಇದ್ರು, ನಿಮ್ಮನ್ನು ಪ್ರಶ್ನೆ ಮಾಡಕ್ಕೆ ಯಾರಿಗೆ ನೈತಿಕತೆ ಇದೆ ಅಂತ ಹೇಳಿ ಹೇಳ್ತಾ ಇದ್ರು. ನಾನು 35 ವರ್ಷದಲ್ಲಿ ಯಾವತ್ತೂ ನನ್ನ ಬದುಕಿನ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ನನ್ನ ಸ್ವಂತ ಬದುಕಿನ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ನಮ್ಮ ಮಹೇಶ್ ಕುಮಾರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಸರ್ ಈಗಲಾದರೂ ಒಂದಷ್ಟು ಏನಾದರೂ ನಿಮ್ಮ ಮಕ್ಕಳು ದೊಡ್ಡವರಿದ್ದಾರೆ, ಅವರು ಪ್ರಶ್ನೆ ಮಾಡ್ತಾರೆ, ಈಗಲಾದರೂ ಬದುಕಿನ ಬಗ್ಗೆ ಏನಾದ್ರು ಯೋಚನೆ ಮಾಡಿ ಅಂತ ಹೇಳಿ ನನಗೆ ಸಿಕ್ತಾಗೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಇವತ್ತಿಗೂ ನನ್ನ ಆಲೋಚನೆಯಲ್ಲಿ ಇಲ್ಲದೆ ಇದ್ದಾಗ ಏನೇ ಕಷ್ಟ ಆಗಲಿ, ನಷ್ಟ ಆಗಲಿ, ದುಃಖ ಆಗಲಿ, ದುಮಾನಿ ಆಗಲಿ, ಎದೆಗುಂದದೆ ಇವತ್ತಿಗೂ ನಾನು ಏನು ಬೇಕಾದ್ರೂ ಮಾತಾಡುವಂತ ಶಕ್ತಿ ತಂದುಕೊಟ್ಟವ್ರು ಯಾರಪ್ಪ ಅಂದ್ರೆ ಅದು ನೀವುಗಳು.
ಎಲ್ಲಿವರೆಗೂ ನೀವೆಲ್ಲ ಒಗ್ಗಟ್ಟಿನಿಂದ ಒಮ್ಮತದಿಂದ ಸಣ್ಣ ಪುಟ್ಟ ಯಾವ ಗೊಂದಲಗಳಿಗೂ ತಲೆ ಕೆಡಿಸ್ಕೊಳ್ಳದೆ ನಾವು ಕನ್ನಡಕ್ಕಾಗಿ, ಕನ್ನಡದ ನಾಡಿಗಾಗಿ, ನುಡಿಗಾಗಿ, ನೆಲಜಲಗಳ ರಕ್ಷಣೆಗಾಗಿ ನಾವೇ ಹೊತ್ತೆ ಇಟ್ಟು ಈ ನೆಲವನ್ನು ರಕ್ಷಣೆ ಮಾಡುವಂತ ಸೈನಿಕರು ಅಂತ ಹೇಳಿ ನಮ್ಮ ಜನ ಹೊರಗಡೆ ಕರೀತಾರೋ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಆ ನಂಬಿಕೆಯನ್ನ ಕಾಪಾಡಿಕೊಳ್ಳುವಂತ ಶಕ್ತಿ ಕನ್ನಡದ ರಾಜರಾಜೇಶ್ವರಿ ನಿಮ್ಗೆಲ್ಲ ಕೊಡ್ಲಿ ಅಂತ ಹೇಳ್ತೀನಿ. ಪ್ರೀತಿಯಿಂದ ಕಟ್ಟೋಣ, ಕನ್ನಡದ ನಾಡನ್ನ ಪ್ರೀತಿಯಿಂದ ಕಟ್ಟೋಣ. ಯಾರು ದ್ವೇಷ ಮಾಡ್ಲಿಕ್ಕೆ ಬಂದವರು ಅಲ್ಲ. ಯಾರು ಸಹ ದ್ವೇಷ ಮಾಡಿ ನೀವು ಇಲ್ಲಿ ಬದುಕಬೇಡಿ ಅಂತ ಹೇಳಿದವರಲ್ಲ. ಬದುಕುವಾಗ ನಮ್ಮ ನೆಲದ ಭಾಷೆಯನ್ನು ಅರ್ಥ ಮಾಡಿಕೊಂಡು ಬದುಕಿ ಅಂತ ಹೇಳ್ತೀವಿ. ನಮ್ಮ ನೆಲದ ಭಾಷೆಯನ್ನ ಮಾತಾಡ್ತಾ ಬದುಕಿ ಅಂತ ಹೇಳ್ತೀವಿ. ನಮ್ಮ ಸಂಸ್ಕೃತಿಯ ಆಚಾರ ವಿಚಾರಗಳನ್ನ ಮೈಗೂಡಿಸ್ಕೊಂಡು ಬದುಕಿ ಅಂತ ಹೇಳ್ತಾ ಇದೀವಿ ಹೊರತು ನಾವ್ಯಾರನ್ನೂ ಬದುಕಬೇಡಿ ಅಂತ ಹೇಳ್ತಾ ಇಲ್ಲ. ನಾವು ಹೇಳ್ತಾ ಇದ್ರು. ನಮ್ಮ ಹಾಲೂರು ದಿವ್ಯ ಹಾಲೂರು ಹೇಳ್ತಾ ಇದ್ರು ಅವ್ರ ತಂದೆಯ ಪದ್ಯ. ಇಲ್ಲಿ ನೋಡ್ರಿ, ಇಲ್ಲಿ ಅನೇಕರು ಇದ್ದಾರೆ, ಬೇರೆ ಬೇರೆ ಮಾತೃಭಾಷೆ ಇರೋರು ತುಂಬಾ ಜನ ಇಲ್ಲಿ ಇದ್ದಾರೆ. ನಮ್ಮ ಗಣೇಶ್ ಇಲ್ಲಿಯ ಪ್ರಧಾನ ಕಾರ್ಯದರ್ಶಿ, ಪಾಪ ಅವರು ಮೊನ್ನೆ ಅವ್ರ ತಾಯಿ ತೀರ್ಕೊಂಡ್ರು, ಅದಕ್ಕೆ ಅವ್ನು ಇವತ್ತು ಬರಕ್ ಆಗಿಲ್ಲ. ಅವನ ಮಾತೃಭಾಷೆ ಮರಾಠಿ. ಅವರ ಮಾತೃಭಾಷೆ ಮರಾಠಿ. ಇಲ್ಲಿ ಅನೇಕರಿದ್ದಾರೆ ನಮ್ಮಲ್ಲಿ ಮಾತೃಭಾಷೆ ತಮಿಳ್ ಇರೋರು, ಮಲಯಾಳಂ ಇರೋರು, ಬೇರೆ ಬೇರೆ ಭಾಷೆ ಇರೋರು ಅನೇಕರಿದ್ದಾರೆ ಇಲ್ಲಿ. ಆದರೆ ಅವರು ಪ್ರೀತಿ ಮಾಡುವಂತ ಭಾಷೆ ಯಾವುದು, ಮಾತಾಡುವ ಭಾಷೆ ಯಾವುದು ಅಂದ್ರೆ ಅದು ಕನ್ನಡ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮಗೆ 8 ಜ್ಞಾನಪೀಠವನ್ನು ತಂದುಕೊಟ್ಟಂತ ಮಹಾ ಪುಣ್ಯಾತ್ಮರು ಏನಿದ್ದಾರೆ, 8 ಜ್ಞಾನಪೀಠವನ್ನು ತಂದುಕೊಟ್ರಲ್ಲ ಪುಣ್ಯಾತ್ಮರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮಾಸ್ತಿ ಕನ್ನಡದ ಆಸ್ತಿ ಆದ್ರು. ಮಾತೃಭಾಷೆ ತಮಿಳು. ದಾರಾ ಬೇಂದ್ರೆ ಇಳಿದು ಬಾ ತಾಯಿ ಇಳಿದು ಬಾ ಅಂತ ಹೇಳಿ ಕರೆ ಕೊಟ್ಟಂತ ಬೇಂದ್ರೆ ಅವರ ಮಾತೃಭಾಷೆ ಮರಾಠಿ. ನಾವು ಅದನ್ನೇ ಹೇಳಿದ್ದು. ಬೆಳಗಾವಿಲಿ ಇರುವಂತ ಪ್ರತಿಯೊಬ್ಬ ಮರಾಠಿಗೂ ಹೇಳೋ ವಿಚಾರ ಏನಪ್ಪಾ ಅಂದ್ರೆ, ಒಬ್ಬ ಬೇಂದ್ರೆ ಹಾಗೆ ಅಂತ ಹೇಳ್ತೀವಿ ನಾವು. ಪ್ರತಿಯೊಬ್ಬ ತಮಿಳನಿಗೆ ಹೇಳುವಾಗ ಹೇಳ್ತೀವಿ ಒಬ್ಬ ಮಾಸ್ತಿ ಆಗಿ ಅಂತ ಹೇಳ್ತೀವಿ. ಒಬ್ಬ ಮಲಯಾಳಿಗೆ ಹೇಳ್ತೀವಿ ನಾ ಕಸ್ತೂರಿ ಹಾಗೆ ಅಂತ ಹೇಳ್ತೀವಿ. ಒಬ್ಬ ತೆಲುಗನಿಗೆ ಹೇಳ್ತೀವಿ ಈ ಕನ್ನಡದ ಬಾವುಟ ಕೊಟ್ಟಂತ ರಾಮೂರ್ತಿಯಾಗಿ ಅಂತ ಹೇಳ್ತೀವಿ. ಅದು ತಪ್ಪು ಅಂದ್ರೆ ನಾವೇನು ಅದನ್ನ ಒಪ್ಕೊಳ್ಳಿಕ್ ತಯಾರಿಲ್ಲ. ನಮ್ಮ ನಾಡಿನಲ್ಲಿ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮನೆಲ್ಲ. ಅವ್ರು ಯಾರೋ ಮಹಾರಾಷ್ಟ್ರದವನು ಸುಪ್ರೀಂ ಕೋರ್ಟ್ ಹೋಗ್ತೀನಿ, ನಾವು ಬೆಳಗಾವಿಲಿ ಕನ್ನಡದ ನಾಮಫಲಕ ಹಾಕಲ್ಲ, ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂದ್ರೆ ಹೋಗ್ರಪ್ಪ, ಹೋಗ್ರಿ ಸುಪ್ರೀಂ ಕೋರ್ಟ್ ಕಾರ ಹೋಗ್ರಿ, ಅದ್ರ ಅಪ್ಪನ ಕೋರ್ಟ್ ಯಾವ್ದಾರ ಇದ್ರೆ ಅಲ್ಲಿಗೂ ಹೋಗ್ರಿ. ನಮ್ಮ ವಿಚಾರದಲ್ಲಿ ರಾಜಿ ಇಲ್ಲ. ಕರ್ನಾಟಕ ಅವಿಭಾಜ್ಯಾಂಗ ಬೆಳಗಾವಿ, ಕಿತ್ತೂರು ರಾಣಿ ಚೆನ್ನಮ್ಮನ ಪುಣ್ಯಭೂಮಿ ಬೆಳಗಾವಿ, ರಾಯಣ್ಣನ ಜನ್ಮಭೂಮಿ ಬೆಳಗಾವಿ. ಇಲ್ಲಿ 100% ಕನ್ನಡೀಕರಣ ಆಗ್ಲೇಬೇಕು. ಅದರಲ್ಲಿ ಬೇರೆ ರಾಜಿನೇ ಇಲ್ಲ. ಬೇಡ ನಿಮಗೆ ಕನ್ನಡನೋ ಹಾಕಲ್ಲ, ಕನ್ನಡ ಮಾತಾಡಲ್ಲ ಅನ್ನೋದಾದ್ರೆ ಹೋಗ್ರಿ, ನಿಮ್ಮ ಪಕ್ಕದಲ್ಲಿದೆ ನಿಮ್ದು ರಾಜ್ಯ ಮಹಾರಾಷ್ಟ್ರ, ಹೋಗಿ ಬದುಕ್ರಪ್ಪ ಅಲ್ಲಿ. ಇಲ್ಲಿ MLA ಆದ್ರಲ್ಲ, ಒಂದ್ಸಲಿ ಹೋಗಲ್ಲ MLA ಆದ್ರೆ ಗೊತ್ತಾಗತ್ತೆ ನಿಮ್ಗೆ. ಸಾಮಾನ್ಯ ಒಬ್ಬ ಕಾರ್ಪೆಟ್ರು ಆಗಕ್ಕಾಗಲ್ಲ. ಇಲ್ಲಿರೋ MS ಮಹಾರಾಷ್ಟ್ರದಲ್ಲಿ ಒಂದು ಸಣ್ಣ ಕಾರ್ಪೆಟ್ರ್ ಆಗಕ್ಕೂ ಆಗಲ್ಲ. ಇಲ್ಲಿ ಗಾಂಚಲಿ ಮಾಡ್ತಾರೆ, ಇಲ್ಲಿ ಕೊಪ್ಪು. ನಮ್ಮ ಐಟಿ ಅವ್ರು ಹೇಳ್ತಾರೆ, ಹುಡುಗರು ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ಅಂತ ಹೇಳಿ. ಹಂಗೆ ಇಲ್ಲಿರೋರು ಎಲ್ಲರೂ ಕನ್ನಡ ಮಾತಾಡ್ಲೇಬೇಕು. ನಾನು ಸರ್ಕಾರ ಬಂದಂತ ಎಲ್ಲ ಸರ್ಕಾರಗಳಿಗೂ ಹೇಳಿದೆ, ಕರ್ನಾಟಕ ಎಂಬುದೇನು ಬರೇ ಹೆಸರೇ ಈ ಮಣ್ಣಿಗೆ, ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ಸಿಡಿಲು ಕಣ, ಬೆಂಕಿ ಕಣ, ಚಲವ ಕೊಲುವ ಚಂಡಿ ಕಣ ಅಂತ ಹೇಳಿ.
ಬರೀ ಕರ್ನಾಟಕ ಅಂದ್ರೆ ಒಂದು ಬೆಂಗಳೂರಲ್ಲ, ಒಂದು ಮೈಸೂರಲ್ಲ. ಅಖಂಡವಾದ ಕರ್ನಾಟಕವನ್ನ ಸಮೃದ್ಧವಾಗಿ ಕಟ್ಟಬೇಕಾದ್ರೆ ಈ ಭಾಗಗಳಿಗೆ ತಂದು ಒಂದಷ್ಟು ಕಾರ್ಖಾನೆಗಳನ್ನ ಹಾಕ್ರಿ, ಒಂದಷ್ಟು ಉದ್ಯಮಗಳನ್ನ ಇಲ್ಲಿ ಕಟ್ರಿ, ಇಲ್ಲಿಯ ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡ್ರಿ, ಅವರ ಬದುಕನ್ನು ಕಟ್ಕೊಡ್ರಿ, ಅವ್ರಿಗೆ ಶಕ್ತಿ ತುಂಬ್ರಿ ಅಂತ ಹೇಳಿದೆ. ನಾನು ಹೇಳಿದಷ್ಟು ಮಾತನ್ನ ಈ ಭಾಗದ ರಾಜಕಾರಣಿಗಳು ಮಾತಾಡಲ್ಲ. ಬರೇ ಪ್ರತ್ಯೇಕವಾಗಿ ಏನೋ ಅದೊಂದು ಇಟ್ಕೊಂಡ್ಬಿಟ್ಟಿರ್ತಾರೆ. ಕರ್ನಾಟಕ ನಾವು ಮತ್ತೆ ಪ್ರತ್ಯೇಕ ರಾಜ್ಯ ಮಾಡ್ಕೋತೀವಿ, ಉತ್ತರ ಕರ್ನಾಟಕ, ಇಷ್ಟೇ ಗೊತ್ತಿರೋದು ಅವರಿಗೆ. ಅವರೇ ಅಧಿಕಾರ, ಅವ್ರದ್ದೇ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಅಧಿಕಾರ. ಈಗ ಎಂ ಬಿ ಪಾಟೀಲ್ ಇವತ್ತು ಭಾರಿ ಕೈಗಾರಿಕೆ ಸಚಿವರು. ತಂದು ಹಾಕ್ರಿ, ಈ ಭಾಗಕ್ಕೆ ತಂದು ಹಾಕ್ರಿ ಉದ್ಯಮಗಳನ್ನ. ನಾವೇನು ವಿರೋಧ ಮಾಡ್ತೀವ, ಬೇಡ ಅಂತ ಹೇಳ್ತೀವ, ತಂದು ಹಾಕ್ರಿ. ಈ ಕಡೆ ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಬೆಳಗಾವಿ, ಈ ಗಡಿ ಪ್ರದೇಶಗಳು ತಂದು ಹಾಕಿ ಒಂದಷ್ಟು ದೊಡ್ಡ ಉದ್ಯಮಗಳು ಕಟ್ಟಿ ಈ ನೆಲದ ಮಕ್ಕಳಿಗೆ ಉದ್ಯೋಗ ಕೊಡ್ರಿ, ಬದುಕನ್ನು ಕಟ್ಕೊಡ್ರಿ ಅಂತ ಹೇಳ್ತೀವಿ. ಈ ಕೆಲಸವನ್ನ ಅಧಿಕಾರದಲ್ಲಿ ಇರೋರು ಮಾಡಲ್ಲ. ನಾವ್ ಯಾರಿಗೆ ಹೇಳ್ಬೇಕು? ಇನ್ನೇನು ನಾವೇನು ವಿಧಾನಸೌಧದಲ್ಲಿ ಹೋಗಿ ಅಲ್ಲಿರೋರಿಗೆ ಹಿಡ್ಕೊಂಡು ನಾಲ್ಕು ಬಡ್ದು ಮಾಡಿಸ್ಬೇಕಾ ಕೆಲಸ? ಹೋರಾಟಗಾರರು ಹಾದಿಲಿ ಬೀದಿಲಿ ಪ್ರತಿಭಟನೆ ಮಾಡಿ ಅವ್ರಿಗೆ ಎಚ್ಚರಿಸಿ, ಹೇಳ್ರಯ್ಯ ಎದ್ದೇಳ್ರಿ, ನಿಮ್ಮ ಮನೆಗೆ ಬೆಂಕಿ ಬಿದ್ದಿದೆ, ಆರಿಸಿ ಬನ್ನಿ ಅಂತ ಹೇಳಿ 25 ವರ್ಷ ಬೀದಿಲಿ ನಿಂತಿದೀವ್ರಿ. ನಾವಿನ್ನು ಬೀದಿಲೇ ನಿಂತಿದ್ದೀವಿ. ಹಾಗಾಗಿ ನನ್ನ ಉತ್ತರ ಕರ್ನಾಟಕದ ಭಾಗದ ನಮ್ಮ ಪ್ರತಿನಿಧಿಗಳಿಗೆ, ನಮ್ಮ ಕಾರ್ಯಕರ್ತರಿಗೆ ಹೇಳೋದೇನಪ್ಪ ಅಂದ್ರೆ, ನಿಮ್ಮವ್ರನ್ನ ಗಟ್ಟಿಯಾಗಿ ಕೊಳ್ಪಟ್ಟಿ ಹಿಡ್ಕೊಂಡು ಕೇಳ್ರಿ. ಏನು ಮಾಡಿದೀಯ, ನಮ್ಮ ಭಾಗಕ್ಕೆ ಬರೇ ಮಾತಾಡ್ತಿದೀಯ, ಏನು ಮಾಡಿದೀಯ ಅಂತ ಕೇಳ್ರಿ ನಿಮ್ ರಾಜಕಾರಣಿಗಳನ್ನ. ಬರೀ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿಕೊಂಡು ನೋಡಿ ಏನು ಅಂದ್ರೆ, ಒಬ್ಬೊಬ್ರು ಇಲ್ಲಿ ನಾನು ಅದನ್ನ ನೋಡ್ತೀನಿ, ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಿಲ್ಲದ ರಾಜಕಾರಣಿಗಳೇ ಇಲ್ಲ ಈ ಭಾಗದಲ್ಲಿ. ಕೋಆಪರೇಟಿವ್ ಬ್ಯಾಂಕ್ಗಳು ಮಾಡದೇ ಇಲ್ಲದ ರಾಜಕಾರಣಿಗಳಿಲ್ಲ. ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟದೇ ಇಲ್ಲದ ರಾಜಕಾರಣಿಗಳಿಲ್ಲ. ಯಾರಲ್ಲ ಕೋಟಿ 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 ಅದೇನೋ ಅಂತಾರೆ ಈ ಭಾಗದಲ್ಲಿ ಅವ್ರನ್ನ, ಸಾವುಕಾರ್ರೆ ಅವ್ರು ನಂಗೆ ಅಂದು ಸಾವುಕಾರಗಳೆಲ್ಲ ಏನೆಲ್ಲ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರು ಸಾವುಕಾರಗಳು. ಅವ್ರು ಸಾವುಕಾರರು ಆಗ್ತಾನೆ ಇದ್ದಾರೆ, ನೀವು ಅವ್ರನ್ನ ಸಾವುಕಾರ ಅಂದು ನೀವಿನ್ನೂ ಅಲ್ಲೇ ನಿಂತಿದ್ದೀರಿ. ಎಲ್ಲಪ್ಪ ನಿನ್ನ ಅರಮನೆ ಅಂದ್ರೆ ಇಲ್ಲೇ ಅಂತ. ಹಂಗ ಆಗಬಾರ್ದ್ರಿ, ಕೇಳಬೇಕ್ರಿ, ನೀವು ಗಟ್ಟಿಯಾಗಿ ಕೇಳಬೇಕು. ಈ ಭಾಗದಲ್ಲಿ ಗಟ್ಟಿಯಾದ ಹೋರಾಟಗಳು ನಡೀಬೇಕು. ನಿಮ್ ಜೊತೆಲಿ ನಾವಿದ್ದೀವಿ, ಗೊತ್ತಾಯ್ತಾ? ಇಲ್ಲಿ ಮೂಗಿಡಿದ್ರೆ ಅಲ್ಲಿ ಬಾಯಿ ಬಿಡಬೇಕು. ಆ ಕೆಲಸವನ್ನು ಮಾಡ್ರಿ. ನೋಡ್ರಿ, ಇವತ್ತು ಕಳಸ ಬಂಡೂರಿ ಏನಾಯ್ತು? ಕಳಸ ಬಂಡೂರಿ ಏನಾಯ್ತು? ಏನೂ ಆಗ್ಲಿಲ್ಲ. ಏನ್ ಸಿಹಿ ಹಂಚಿದ್ದೆ, ಪಟಾಕಿ ಹೊಡೆದಿದ್ದೆ. ನಮ್ಗೆ ಆಶ್ಚರ್ಯ ಆಯ್ತು. ಪಟಾಕಿ ಹೊಡೆದ್ರು, ಸಿಹಿ ಹಂಚಿರು, ಏನೂ ಆಗಿಲ್ಲ. ಕಳಸ ಬಂಡೂರಿ ಇವತ್ತು ಒಂದು JCP ಅಲ್ಲಿ ಕೆಲಸ ಮಾಡಲಿಲ್ಲ. ಹಾಗೋಯ್ತು ಕಳಸ ಬಂಡೂರಿ ಅಂತ ಹೇಳಿ ಸುಮ್ಮನಾಗ್ಬಿಟ್ರು. 370 ಕಲ್ಯಾಣ ಕರ್ನಾಟಕ ಏನಾಗಿದೆ? ಏನ್ ಕೊಟ್ಟಿದ್ದಾರೆ? ಏನೂ ಇಲ್ಲ. ಅಲ್ಲಿಗೆ ಯಾರೋ ಒಬ್ಬರನ್ನ ಅಧ್ಯಕ್ಷರು ಮಾಡಿದ್ರು, ಅವ್ರಿಗೊಂದು 200 ಕೋಟಿನೋ 300 ಕೋಟಿನೋ ಕೊಟ್ಟರು, ಸುಮ್ಮನಾದ. ಇದೆಲ್ಲ ಕೇಳಬೇಕು, ಕೇಳುವಂಥ ದಿನ ಆಗಬೇಕು. ಹಾಗಾಗಿ ಈ ನೆಲದಲ್ಲಿ ಅನೇಕ ಸಮಸ್ಯೆಗಳು ನಮ್ಮ ಕಣ್ಣು ಮುಂದೆ ಇದೆ. ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತ ಕೆಲಸವನ್ನ ನೀವು ಬಿಜೆಪಿಯರ ಹತ್ರ ಹೋಗಿ ಕೇಳಿದ್ರೆ, ಕಾಂಗ್ರೆಸ್ನವ್ರ ಹತ್ರ ಕೇಳಿದ್ರೆ, JDSನವ್ರ ಹತ್ರ ಕೇಳಿದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಅವರು ಮನೆ ಮಂದಿ ಎಲ್ಲ ರಾಜಕಾರಣ ಮಾಡೋರೆ. ಒಬ್ರು MLA, ಒಬ್ರು MLC, ಒಬ್ರು ಲೋಕಸಭಾ ಸದಸ್ಯರು. ಅವ್ರಿಗೆ ನೀರು ಒತ್ತು ನಾವು ಸಾಯ್ಬೇಕು. ಯಾವನಾರ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕರೆದು ಯಾವ್ದಾರ ಪಾರ್ಟಿ ಹೋಗು ನೀನು MP ಆಗು ಅಂತ ಹೇಳಿದ್ದ?
MLA ಆಗು ಅಂತ ಹೇಳಿದ್ಯಾ? ಇಲ್ಲ. ಅಲ್ಲೇ ಅವ್ರ ಮನೇಲೇ ಸುತ್ತುತ್ತೆ. BJPನೂ ಅಲ್ಲೇ ಸುತ್ತುತ್ತೆ, ಕಾಂಗ್ರೆಸ್ಸು ಅಲ್ಲೇ ಸುತ್ತುತ್ತೆ, JDS ಅಂತೂ ಅಲ್ಲೇ ಸುತ್ತುತ್ತೆ. ಈ ವ್ಯವಸ್ಥೆ ಇದೆಲ್ಲ ಬದಲಾವಣೆ ಆಗೋದು ಯಾವಾಗ ಅಂತ ಅನಿಸುತ್ತೆ. ಎಲ್ಲರ ಹತ್ರ ಒಬ್ಬೊಬ್ಬ ಏಜೆಂಟ್ ಉಟ್ಕೊಂಡ್ಬಿಟ್ಟವನೆ. ಎಲ್ಲೂ ನ್ಯಾಯನೇ ಇಲ್ಲ, ಎಲ್ಲೂ ನ್ಯಾಯ ಇಲ್ಲ. ಎಲ್ಲರ ಹತ್ರ ಒಬ್ಬೊಬ್ಬ ಏಜೆಂಟ್ರು. ಆ ಏಜೆಂಟ್ರ ಮುಖಾಂತರ ಎಲ್ಲ ಆಗುತ್ತೆ. MLC ಆಗುತ್ತೆ, MLA ಆಗುತ್ತೆ, ರಾಜ್ಯಸಭೆ ಮಾರ್ಕೊಂಡ್ಬಿಡ್ತಾರೆ. ಮೊನ್ನೆ ನನ್ಗೆ ಯಾರು ಮಾಧ್ಯಮದ ಕೇಳ್ತಾ ಇದ್ರು, ಅದ್ಯಾವುದು ಇದರಲ್ಲಿ ಕನ್ನಡದ ಹೋರಾಟಗಾರನ್ನ ಟೋಕನ್ ಅಂತಾರೆ, ರೋಲ್ ಕಲ್ ಅಂತಾರೆ ಅಂತ. ನಾನೊಂದು ಮಾತು ಕೇಳಿದೆ, ಚುನಾವಣೆಯ ಖರ್ಚಿಗೋಸ್ಕರ ದೊಡ್ಡ ದೊಡ್ಡ ಉದ್ಯಮಿಗಳ ಹತ್ರ 100 ಕೋಟಿಯನ್ನ ತಗೋತೀರಲ್ಲ ನಿಮ್ಮ ಪಕ್ಷಕ್ಕೆ, ಅದು ರೋಲ್ ಕಲ್ಲ ಟೋಕನ್ನ ಅಂತ ಕೇಳಿದೆ. 1000 ಕೋಟಿ ಇವತ್ತು BJPಯ ಪಕ್ಷಕ್ಕೆ ಚುನಾವಣೆಯ ಖರ್ಚಿಗೆ ಅಂತೇಳಿ 1000 ಕೋಟಿ ಉದ್ಯಮಿಗಳಿಂದ ಹಣ ತಗೋತಾರೆ. ಇನ್ನು ಕಾರ್ಯಕ್ರಮದಲ್ಲಿ ತಂಡೀರಪ್ಪ ಪುಟ್ಟೇಗೌಡರು, ಅಂಜಿನಪ್ಪ ಹೇಮಲತಾ, ಮಹಾದೇವ್ ತಳವಾರ್, ದೀಪಕ್ ಬುರುಗನಟ್ಟಿ, ಸುರೇಶ್ ಗವನವರ್, ಸಹನ ಶೇಖರ್, ಗೋಮೂರ್ತಿ ಯಾದವ್ ಸೇರಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಕರವೇ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.